ನೀನು ನನ್ನ ಮಗನಾಗಿ ಮತ್ತೆ ಗೆಟ್ಟುವುದೇ ಇಲ್ಲ. ಯಾಕಮ್ಮ ಇಂತಹ ಮಾತು? ಪಾಂಡವರು ಪೂಜಿಸಿದಂತ ಅಶ್ವಮೇಧರಿಗೆ ನಮ್ಮಪುರಕ್ಕೆ ಬಂದಿದ್ದೆ. ನಿಜ? ಏನು ಮಾಡಿದೆ? ಅದನ್ನು ಕಟ್ಟುವುದಕ್ಕಾಗಿ ಮಾಡಿದ್ದೇನೆ. ಯಾಕೆ ಬೇಕಾಗಿ? ಅದರ ಹಣಲಿದ್ದ ಲಿಖಿತವನ್ನು ಓದಿದವಾಗ ಶರಣಾಗಬೇಕು ಎಂಬುದಾಗಿ ಬರೆದಿರಿಸಲ್ಪಟ್ಟಿತ್ತು. ಇದನ್ನು ಕಂಡು ಸಿಟ್ಟುಕೊಂಡಂತಹ ನಾನು ಕುದುರೆಯನ್ನು ಬಂಧಿಸುವುದಕ್ಕಾಗಿ ಮಾಡಿದ್ದೇನೆ ತಾಯಿ. ಹೇಗಾಯ್ತು ಕಂದ? ಹೇಗಾಯ್ತು? ಒಂದು ಮುದಿ ವಿಷಭವನ್ನು ಸಿಂಹದೊಡನೆ ಹೋರಾಡುವುದಕ್ಕೆ ಸಾಧ್ಯವೇ ಹೇಳು? ಸರಿಯಾಗಿ ಅರ್ಥ ಮಾಡಿಕೊಂಡವರು ತಾವು ತಾಯಿ. ತಪ್ಪು ಕಲ್ಪನೆ ಕಂದ. ಯಾಕಮ್ಮ? ಬಂದಂತಹ ಪಾರ್ಥ ಮಹಾಶಯರು ಸಾಮಾನ್ಯದವರೆಂದು ಭಾವಿಸಿಕೊಂಡು ಏನು ಮೂರು ಲೋಕದ ಗಂಡ ಎನಿಸಿಕೊಂಡವರು, ಶಿವನಿಂದಲೇ ಧನಸ್ಸನ್ನು ಪಡೆದವರು ಅವರು. ಅವರ ಸಿಂಹ ಸದೃಶರು. ನೀನು ಮುದಿ ವೃಷಭಕ್ಕೆ ಮಗನಾದ ಒಬ್ರು ಅವನನ್ನು ದಿನಾದಿಸುತ್ತಾ ಇದ್ದೀರಿ. ಯಾಕಮ್ಮ? ಏನು ಸಂಬಂಧ? ಕಾರಣವಿದೆ ಕಂದ. ಏನು? ಧರ್ಮರಾಯರು ಮತ್ತು ಭೀಮಸೇನರು ನಿನ್ನ ದೊಡ್ಡಪ್ಪಂದಿರು, ನಕುಲ ಸಹದೇವರು ನಿನ್ನ ಚಿಕ್ಕಪ್ಪಂದಿರು ಕಂದ. ಅಂದ್ರೆ ಬಂದಂತಹ ಪಾರ್ಥ ಮಹಾಶಯರು ಎಲೆ ಆದ್ರೆ ಇಂದಿನ ದಿವಸ ಪಾರ್ಥ ಮಹಾಶಯರು ನಿನ್ನ ತಂದೆ ಎಂಬುದಾಗಿ ಹೇಳಿದವ ಇದ್ದೀರಿ. ನಿಜ ಅಮ್ಮ, ತಪ್ಪನ್ನು ಮಾಡಿದ್ದೇನೆ ಎಂಬುದಾಗಿ ಈಗ ಅರ್ಥವಾಯಿತು. ಯಾರು ಬಿಟ್ಟ ಯಜ್ಞಾಶ್ವವನ್ನು ಕ್ಷತ್ರಿಯ ಬಂದ ಕನುಗುಣವಾಗಿಯೇ ಬಂಧಿಸಿದವ ನಾನಿದ್ದೇನೆ. ಆದ್ರೆ ಅವ ನಿನ್ನ ಅಪ್ಪ ಎಂಬುದಾಗಿ ಹೇಳಿದ ಮಾತ್ರಕ್ಕೆ ಯಾವ ರೀತಿ ಎಂಬುದನ್ನು ಅರ್ಥ ಮಾಡಿಕೊಂಡವ ನಾನಲ್ಲ. ಹಾಗಾಗಿ 5 ವಿಧದಲ್ಲಿ ತಂದೆಯ ಸ್ಥಾನವನ್ನು ತೊಡಿಸಿದವ, ವಿದ್ಯೆಯನ್ನು ಕೊಡಿಸಿದವ ಮಾತ್ರವಲ್ಲ, ಜನ್ಮಕ್ಕೆ ಕಾರಣೀಭೂತನಾದವ. ಈ 5 ವಿಧದ ಸಂಬಂಧದಲ್ಲಿ ಪಾರ್ಥ ಮಹಾಶಯರು ಯಾವ ಸಾಲಿಗೆ ಸೇರಿದ್ದಾರಮ್ಮ? ಯಾವ ರೀತಿ ತಂದೆ? ಅಮ್ಮ, ಪಾರ್ಥ ಮಹಾಶಯರು ಒಂದು ಸಂದರ್ಭ ನಮ್ಮಪುರಕ್ಕೆ ಬಂದಿದ್ದರೆ ನನಗೂ ಮತ್ತು ಅವರಿಗೂ ಪ್ರೇಮಾಂಕುರವಾಯಿತು. ಗಾಂಧರ್ವ ವಿಧಿಯ ಪ್ರಕಾರವಾಗಿ ಮದುವೆಯಾದೆವು. ಅದರ ಫಲವಾಗಿ ನಾನು ಗರ್ಭವತಿಯಾದೆ. ಮಾತ್ರವಲ್ಲ, ಅವರು ಆ ತೀರ್ಥಯಾತ್ರೆಯನ್ನು ಮುಂದುವರಿಸಲೇಬೇಕಾಗಿತ್ತು. ತದನಂತರ ನೀನು ಹುಟ್ಟಿಕೊಂಡೆ ಕಂದ. ಅಂದು ಹೋದಂತಹ ಪಾರ್ಥ ಮಹಾಶಯರು ಹಿಂದೆ ಬಂದಿರುವಂತದ್ದು. ಅಮ್ಮ, ಇದುವರೆಗೂ ಅವರು ಎಲ್ಲ ಜನ್ಮದಾತಾರರು ಎಂಬುದಾಗಿ ತಿಳಿಯದೆ ಮಾಡಿದ್ದು ಅಪರಾಧ. ಅಪರಾಧಕ್ಕೆ ಕ್ಷಮೆಯನ್ನು ಯಾಚಿಸಬೇಕಾದ ದಾರಿಯಲ್ಲಿ ಮುಂದುವರಿಯಬೇಕಮ್ಮ. ಕಂದ, ನಮ್ಮಪುರದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳನ್ನು ನೀನು ಒಗ್ಗೂಡಿಸಿಕೊಳ್ಳಬೇಕು. ಅವರ ಕೈಯಲ್ಲಿ ಒಂದೊಂದು ಕಪ್ಪ ಕಾಣಿಕೆ ನಿಂತು ಪಾರ್ಥ ಮಹಾಶಯರು ಇರುವಂತಹ ಸ್ಥಳಕ್ಕೆ ನೀನು ಹೋಗಬೇಕು ಕಂದ. ಆ ಕಪ್ಪ ಕಾಣಿಕೆಯನ್ನು ಅವರ ಪಾದ ಮೂಲಕ ಒಪ್ಪಿಸಿ ಒಂದು ನೀನು ಮಾತನ್ನು ಹೇಳಬೇಕು. ನೀನು ಚಿತ್ರಾಂಗದ ಮಗ ಬಬ್ರುವಾಹನ ಎನ್ನುವುದಾಗಿ ಹೇಳಬೇಕು. ಮಗ ಎಂಬುದಾಗಿ ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರಲ್ವ? ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ಆಸೆಯಂತೆ ಆದಷ್ಟು ಬೇಗ